ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೇನಾದರೂ ಉಡುಪಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಇಲ್ಲಿದೆ ಬಜೆಟ್ ಫ್ರೆಂಡ್ಲಿ 2 days ಟ್ರಿಪ್ ಪ್ಲ್ಯಾನ್. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫ್ರಮ್ ಬಾಗಲಕೋಟ್ ಟು ಉಡುಪಿ, ಬಟ್ ಅನ್ಫಾರ್ಚುನೇಟ್ಲಿ ಉಡುಪಿಗೆ ಟ್ರೈನ್ ಫೆಸಿಲಿಟಿನೇ ಇಲ್ಲ. ಸೊ ನಾವು ಮಂಗಳೂರಿಗೆ ಹೋಗಿ ಅಲ್ಲಿಂದ ಉಡುಪಿಗೆ ಹೋಗಬೇಕು. ಬಿಫೋರ್ ದಟ್ ಗೈಸ್, ಯಾವುದನ್ನು ಮಿಸ್ ಮಾಡಿಕೊಂಡ್ರು ಮಾರ್ನಿಂಗ್ 7 AM ಸಕಲೇಶ್ಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ರೂಟಲ್ಲಿ ಟ್ರೈನ್ ಪಾಸ್ ಆಗ್ತಾ ಸಿಗೋ ಮೆಸ್ಮರೈಸಿಂಗ್ ವ್ಯೂ ಮಾತ್ರ ಜಸ್ಟ್ ಅಮೇಝಿಂಗ್. ಸಿಕ್ಕಾಪಟ್ಟೆ ಟನಲ್ಸ್, ಕಂಪ್ಲೀಟ್ ಗ್ರೀನ್ರಿ, ಫಾಗ್, ಅದನ್ನು ನಾನು ಜಸ್ಟ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಬಟ್ ಒಂಥರ ಊಟಿ ವೈಬ್ಸ್ ಅಂತ ಹೇಳ್ಬೋದು. ಅಲ್ಲಿ ಸಿಗೋ ರಿವರು, ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ನಾವು ನಿಯರ್ಲಿ 9:30ಗೆ ಮ್ಯಾಂಗ್ಳೂರ್ ರೀಚ್ ಆದ್ವಿ. ಮಂಗಳೂರಿಂದ ಉಡುಪಿಗೆ ತುಂಬಾ ಪ್ರೈವೇಟ್ ಬಸ್ ಫೆಸಿಲಿಟೀಸ್ ಇದೆ. ನಾವು ಉಡುಪಿ ರೀಚ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ಫಸ್ಟ್ ಡೇ ಕವರ್ ಮಾಡಿರೋ ಪ್ಲೇಸೇ ಮಲ್ಪೆ ಬೀಚ್ ಮತ್ತು ಸೇಂಟ್ ಮೇರಿ ಐಲ್ಯಾಂಡ್. ಈ ಸೇಂಟ್ ಮೇರೀಸ್ ಐಲ್ಯಾಂಡ್ ತುಂಬಾ ಸ್ಪೆಷಲ್. ಯಾಕೆಂದರೆ ಇಲ್ಲಿಗೆ ಹೋಗೋ ಒಂದು ಬೋಟ್ ಜರ್ನಿ ಇರ್ಬೋದು. ಇದು ಜಸ್ಟ್ ₹400 per person. ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗೋಂಥ ಹೆಕ್ಸಾಗೋನಲ್ ಶೇಪ್ ಸ್ಟೋನ್ಸ್ ಇರ್ಬೋದು. ಆಮೇಲೆ ಬೀಚ್ ಸುತ್ತಲೂ ಇರ್ತಕ್ಕಂಥ ತೆಂಗಿನ ಮರ, ಇಲ್ಲಿ ತುಂಬ ತೆಂಗಿನ ಮರ ಇರೋದ್ರಿಂದ ಇದನ್ನು ತೆಂಗಿನ ದ್ವೀಪ ಅಂತಲೂ ಕರೀತಾರೆ. ಮತ್ತು ಅಲ್ಲಿ ಆಟ ಆಡೋಕ್ಕಿರೋ ಜೋಕಾಲಿ ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಶೆಲ್, ಇವೆಲ್ಲ ಇರೋದ್ರಿಂದ ಈ ಬೀಚ್ ಒಂಥರ ಇನ್ನಷ್ಟು ಸ್ಪೆಷಲ್ ಫೀಲ್ನ ಕೊಡುತ್ತೆ. ಮತ್ತು ಇಲ್ಲಿರೋ ವೈಟ್ ಸ್ಯಾಂಡು, ಈವ್ನಿಂಗ್ ಸನ್ಸೆಟ್, ಎವ್ರಿಥಿಂಗ್ ಈಸ್ ಸೋ 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 ಅಮೇಝಿಂಗ್. ಆ್ಯಂಡ್ ಈವ್ನಿಂಗ್ ಟೈಮ್ ಸನ್ಸೆಟ್ ಜೊತೆ ಬೀಚ್ ವೈಬ್ಸಲ್ಲಿ ಮಲ್ಪೆ ಬೀಚ್ ಸ್ಪೆಷಲ್ ನೀರನ್ನು ನಾವು ಟ್ರೈ ಮಾಡಿದ್ವಿ. ಇದು ಒಂಥರ ತುಂಬಾ ಚೆನ್ನಾಗಿತ್ತು. ಸೋರ್ ಮತ್ತು ಸ್ವೀಟ್ ಟೇಸ್ಟ್, ಈವ್ನಿಂಗ್ ವೈಬ್ಸ್ ಎಲ್ಲದು ಸೂಪರ್. ಈ ರೀತಿ ನಾವು ನಮ್ಮ ಫಸ್ಟ್ ಡೇನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾವು ಸೆಕೆಂಡ್ ಡೇ ಹೋದ ಪ್ಲೇಸೇ ಕೋಡಿ ಬೀಚ್. ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಡೇ ಅಂತ ಹೇಳ್ಬೋದು. ನಾವು ಫಸ್ಟ್ ನೋಡಿದ್ದು ಡೆಲ್ಟಾ ಪಾಯಿಂಟ್, ಅಲ್ಲಿ ನದಿ ಮತ್ತು ಸಮುದ್ರ ಒಂದಾಗುತ್ತೆ. ಅದಾದಮೇಲೆ ನನ್ನ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಮೂಮೆಂಟ್ ಅದು. ಡಾಲ್ಫಿನ್ನ ನೋಡಿದ್ವಿ ಗಾಯ್ಸ್, ಎಷ್ಟು ರಿಯಲಿಸ್ಟಿಕ್ ಆಗಿತ್ತು. 2 ಡಾಲ್ಫಿನ್ಸ್ ಹಾಗೆ ಜಂಪ್ ಮಾಡ್ತಿದ್ದು ಬೋಟಿಂದ ನೋಡೋಕ್ಕೆ. ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಅದಾದಮೇಲೆ ನಾವು ಫಿಶಿಂಗ್ ನೋಡಿದ್ವಿ. ಆಮೇಲೆ ನಾವು ಹೋಗಿದ್ದು ಕಾಂಡ್ಲಾ ಫಾರೆಸ್ಟ್ ಒಳಗೆ. ಕಾಂಡ್ಲಾ ಫಾರೆಸ್ಟ್ ಅಂತೂ ತುಂಬಾ ಡೆನ್ಸ್ ಆಗಿತ್ತು. ಲೈಟ್ ಆಗಿ ಸನ್ಲೈಟ್ ಬೀಳೋದು ಎಲ್ಲದು ತುಂಬ ಚೆನ್ನಾಗಿತ್ತು. ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತೀನಿ, ನಾವು ಯಾವ ಬೋಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ. ಇಲ್ಲಿ 8 personಗೆ 2000 ತಗೊತಾರೆ. ನೀವು ಎಷ್ಟೇ ಪರ್ಸನ್ ಹೋದ್ರೂ 2000 ಮಿನಿಮಮ್ ಪ್ರೈಸು. ಕಾಂಡ್ಲಾ ಫಾರೆಸ್ಟ್ ಒಳಗೆ ಬೋಟಿಂಗ್ ಅಂತೂ ಜಸ್ಟ್ ಅಮೇಝಿಂಗ್ ಅದು ಅಂತ ಹೇಳ್ಬೋದು. ಅದಾದ್ಮೇಲೆ ನಾವು ಹೋಗಿದ್ದು ಬರ್ಡ್ ಐಲ್ಯಾಂಡ್. ಇದು ತುಂಬಾನೇ ಚೆನ್ನಾಗಿತ್ತು. ಎಲ್ಲದು ಒಂದೇ ಬೋಟ್ ಜರ್ನಿಲಿ ಕವರ್ ಆಗುತ್ತೆ. ಇದನ್ನು ಮುಗಿಸಿ ನಾವು ಹೋಗಿದ್ದು ಸಾಲಿಗ್ರಾಮ ಮ್ಯಾಂಗ್ರೂ ಕಯಾಕಿಂಗ್ಗೆ. ನಿಮಗೆಲ್ಲ ಗೊತ್ತು, ತುಳಸಿ ಕೋಮಲವೇಣಿ ಅಂತ ಒಂದು ಸಾಂಗ್ ಶೂಟ್ ಆಗಿತ್ತಲ್ಲ, ಆ ಸಾಂಗ್ ಶೂಟ್ ಆದ ಪ್ಲೇಸೇ ಇದು ಸಾಲಿಗ್ರಾಮ. ತುಂಬಾನೇ ಚೆನ್ನಾಗಿದೆ ಕಯಾಕಿಂಗ್, 1 hour ಕಯಾಕಿಂಗ್. ಜಸ್ಟ್ ಅಮೇಝಿಂಗ್ ಗೈಸ್, ಟೋಟಲಿ ವರ್ತ್ ಇದೆ. 400 per person. ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಮುಗಿಸಿ ಎಟ್ ದ ಎಂಡ್ ಬೀಚ್ ವಾಕ್ ಮತ್ತು ಫೋಟೋಶೂಟ್. ಟೋಟಲಿ ಉಡುಪಿ ಟ್ರಿಪ್ ವಾಸ್ ಅಮೇಝಿಂಗ್. ಒಂದ್ಸಲ ಹೋಗಿ ಬನ್ನಿ ಆ್ಯಂಡ್ ನೀವು ಕೂಡ ಅಂತೀರಾ ಜಸ್ಟ್ ವಾವ್ ವಾವ್ ವಾವ್.